Hari Om. Good morning, everyone. Welcome to Wheel of Fortune 1111 by Sharada. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲ ಝೋಡಿಯಾಕ್ ಸೈನ್ಸ್ಗೂ ಅನ್ವಯ ಆಗುತ್ತೆ. ಇವತ್ತೇನು ರೀಡಿಂಗ್ಸ್ ಇದೆ ಅಂತ ಅಂದರೆ, ಯಾರೆಲ್ಲ ಈ ನನ್ನ ಚಾನಲ್ ನೋಡ್ತಾ ಇದ್ದಾರೋ ಅವ್ರಿಗೆ ಅವರ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಪಾಸ್ಟ್ ಎನರ್ಜಿ ಏನು ಹೇಳ್ತಾ ಇದೆ ಅಂದರೆ, ನೀವು ತುಂಬ ಲಾಯಲ್ ಆದ ವ್ಯಕ್ತಿತ್ವ ಮತ್ತು ತುಂಬ ಲಾಜಿಕ್ಕಾಗಿ ಥಿಂಕ್ ಮಾಡೋ ಪರ್ಸ್ನಾಲಿಟಿ ಕಾಣಿಸ್ತಾ ಇದೆ ಇಲ್ಲಿ. ಮತ್ತು ನೀವು ಏನೇ ಆದರೂ ತುಂಬಾ ಹಾರ್ಡ್ ವರ್ಕಿಂಗಲ್ಲಿದ್ದರೆ, ತುಂಬ ಹೈ ಸ್ಟೇಟಸ್ ಇತ್ತು ಮತ್ತು ಕೆರಿಯರಲ್ಲಿ ನಿಮಗೆ ತುಂಬಾ ಒಳ್ಳೆ ಗ್ರೋತ್ ಇತ್ತು. ತುಂಬ ಹಣಕಾಸಿನಲ್ಲಿ ಯಾವುದೇ ತೊಂದರೆ ಇರಲಿಲ್ಲ. ನಿಮ್ಮ ಮಟ್ಟಿಗೆ ನೀವು ತುಂಬಾ ಚೆನ್ನಾಗಿದ್ರಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಕಾಣಿಸ್ತಾ ಇದೆ. ಈಗ ಅಟ್ ಪ್ರೆಸೆಂಟ್ ಎನರ್ಜಿ ಏನು ತೋರಿಸ್ತಾ ಇದೆ ಅಂತ ಅಂದರೆ, ನಿಮಗೆ ನಿಮ್ಮ ಇಲ್ಲಿ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗ್ತಾ ಇರೋದು ನೋಡ್ತಾ ಇದ್ದೀರಾ ಅಲ್ಲ, ನಿಮಗೆ ಯಾವುದೋ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ. ಫೈನಾನ್ಷಿಯಲಿ ತುಂಬಾ ಸ್ಟ್ರಗಲ್ ಕಾಣ್ತಾ ಇದ್ದೀರಾ ಮತ್ತು ಹೆಲ್ತ್ ಇಶ್ಯೂಸು ತುಂಬಾ ಆಗ್ತಾ ಇರಬೇಕು ನಿಮಗೀಗ. ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ಪೆಟ್ಟು ಬಿದ್ದಿದೆ. ಈಗ ನಿಮಗೆ ನೀವು ಯಾವುದು ನಂಬಿಕೊಂಡು ಯಾವುದು ಬುನಾದಿ ಹಾಕಿದ್ರೋ ಅದಕ್ಕೆ ಇವಾಗ ಪೆಟ್ಟು ಬಿದ್ದಿರೋ ಚಾನ್ಸಸ್ ಇರುತ್ತೆ. ಈಗ ಇದಕ್ಕೆ ಏನು ಕಾರಣ ಅಂತ ನಿಮಗೆ ಗೊತ್ತಿದೆ ಮತ್ತು ಇದಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್, ನಿಮ್ಮ ಲೈಫ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇದು ತುಂಬ ಸ್ಟ್ರಾಂಗಾಗಿ ನೀವು ನಿಮಗೆ ಯಾವುದೇ ಸತ್ಯ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಿಮಗೆ ವಾಟ್ ವೆಂಟ್ ರಾಂಗ್ ಅಂತ ಇಲ್ಲಿ ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್. ನೀವು ಇವಾಗ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಅಂತ ತಿಳ್ಕೊಳ್ಳಿ. ಆ ಥರ ಒಂದು ಆ ಮೂಮೆಂಟಲ್ಲಿ ಈಗ ಇದ್ದೀರಾ. ನೀವೀಗ ಅನ್ವಾಂಟೆಡ್ ಥಿಂಗ್ಸ್ನೆಲ್ಲ ಬಿಟ್ಟು ಪಾಸಿಟಿವ್ ಚೇಂಜ್ ಕಡೆ ನೀವು ಗಮನ ಹರಿಸ್ಬೇಕು. ಯಾವುದು ಅನ್ವಾಂಟೆಡ್ ಥಿಂಗ್ಸ್ ಅಂತ ಇವಾಗ ನಿಮಗೆ ಗೊತ್ತಾಗಿದೆ. ಯು ಹ್ಯಾವ್ ಟು ಚೇಂಜ್ ಯುವರ್ ಪರ್ಸ್ಪೆಕ್ಟಿವ್. ಇನ್ ಫ್ಯೂಚರಲ್ಲಿ ನಿಮಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ವೀಲ್ ಆಫ್ ಫಾರ್ಚೂನ್ ಇಸ್ ಎ ವೆರಿ ಗುಡ್ ಕಾರ್ಡ್ ಆ್ಯಂಡ್ ಎ ಪಾಸಿಟಿವ್ ಕಾರ್ಡ್. ವಾಟ್ ಕಮ್ಸ್ ಅಪ್ ಮಸ್ಟ್ ಕಮ್ ಡೌನ್ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಇದು ಚೇಂಜ್ ಆಗ್ತಾ ಇರುತ್ತೆ ವೀಲು. ಇವಾಗ ಅಟ್ ಪ್ರೆಸೆಂಟ್ ನೀವು ಕೆಟ್ಟ ಎನರ್ಜಿನಲ್ಲಿತ್ತು ಅಂದರೆ, ಏನೋ ಒಂದು ಲಾಸಸ್ಸಲ್ಲಿತ್ತು ಅಂದರೆ, ಡೆಫಿನೆಟ್ಲಿ ದ ಟೈಮ್ ವಿಲ್ ಚೇಂಜ್. ನಿಮಗೆ ಒಳ್ಳೆ ಆಪರ್ಚುನಿಟೀಸು ಗ್ರೋತ್ ಬರ್ತಾ ಹೋಗುತ್ತೆ. ಹೊಸ ನಿಮಗೆ ಲೈಫಲ್ಲಿ ಜಾಯ್, ಹ್ಯಾಪಿನೆಸ್ಸು ಮತ್ತು ನೀವು ಇದರಿಂದ ಲೆಸನ್ಸು ಕಲ್ತಿದ್ದೀರ ಲೈಫಲ್ಲಿ. ಇದು ನಿಮ್ಮದ ಏನು ಲೈಫಲ್ಲಿ ತಪ್ಪಾಗಿತ್ತು ಅನ್ನೋದನ್ನು ನಿಮಗೆ ಕಂಡುಕೊಂಡಿದ್ದೀರ ನೀವು ಲೈಫಲ್ಲಿ. ಪಾಸಿಟಿವ್ ಆಗಿ ನೋಡಿ, ಪ್ರಾಸ್ಪ್ಯಾರಿಟಿ, ಸಕ್ಸಸ್ ಎಲ್ಲ ಇದೆ. ಈಗ ಅಟ್ ಪ್ರೆಸೆಂಟ್ ಒಳ್ಳೆ ಎನರ್ಜಿನಲ್ಲಿ ಇದ್ರೂ ಅದನ್ನಕ್ಕೆ ಗ್ರ್ಯಾಟಿಟ್ಯೂಡು, ಥ್ಯಾಂಕ್ಫುಲ್ ಆಗಿರಿ. ಅದು ಕಂಟಿನ್ಯೂ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳಿ. ದಿಸ್ ಇಸ್ ಆಲ್ಸೋ ಗುಡ್ ಒನ್ ಆ್ಯಂಡ್ ಗುಡ್ ಲಕ್. ಹೂಎವರ್ ಇಸ್ ವಾಚಿಂಗ್, ಗುಡ್ ಲಕ್. ಹ್ಯಾವ್ ಎ ನೈಸ್ ಡೇ.